ಭೂಮಿ ಮೇಲಿನ ಸ್ವರ್ಗ ಜಮ್ಮು ಕಾಶ್ಮೀರ ಸತತ ಮಳೆಗೆ ಅಕ್ಷರಶಃ ನರಕವಾಗಿದೆ. ಮೇಘಸ್ಫೋಟಕ್ಕೆ ಜಮ್ಮು ಕಾಶ್ಮೀರ ತತ್ತರಿಸ್ತಾ ಇದೆ. ಮೈ ಜುಮ್ಮೆನಿಸುವಂತಹ ರಕ್ಷಣಾ ಕಾರ್ಯಾಚರಣೆ ಸೇನೆಯಿಂದ ಕಡೆ ಆಗ್ತಾ ಇರುವಂಥದ್ದು. ಸಿಆರ್ಪಿಎಫ್ ಯೋಧರು ಸ್ಥಳೀಯರನ್ನ ರಕ್ಷಿಸಿದ್ದಾರೆ. ವಾಯುಸೇನೆ ಜಲಾವೃತಗೊಂಡಿದ್ದಂತಹ ಕಟ್ಟಡದಿಂದ ಸೇನೆ ಸಿಲುಕಿಕೊಂಡವರನ್ನ ಪಾರು ಮಾಡಿರುವಂಥದ್ದು. 3 ನಾಗರಿಕರೊಂದಿಗೆ 22 ಸಿಆರ್ಪಿಎಫ್ ಸಿಬ್ಬಂದಿಗಳನ್ನು ರಕ್ಷಿಸಲಾಗಿದೆ. ರಕ್ಷಿಸಿದ ಕೆಲವೇ ಸೆಕೆಂಡ್ನಲ್ಲಿ ಇಡೀ ಕಟ್ಟಡವೇ ಧರಶಾಹಿಯಾಗಿದೆ. ಪಂಜಾಬ್ನ ಪಠಾಣ್ಕೋಟ್ನ ಕಟ್ಟಡ ಕೂಟ ಕುಸಿತವಾಗಿರುವಂತಹದ್ದು. ಮೇಘಸ್ಫೋಟಕ್ಕೆ ಜಮ್ಮು ಕಾಶ್ಮೀರದಲ್ಲಿ ಸೃಷ್ಟಿಯಾಗಿರುವಂತಹ ಅವಾಂತರ ಇದು. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಎದೆ ನಡುಗಿಸುವ ರೀತಿಯಲ್ಲಿದೆ ಕಾರ್ಯಾಚರಣೆ. ಬಿಲ್ಡಿಂಗ್ನ ಸನಿಹಕ್ಕೆ ಬಂದು ಅಲ್ಲಿ ಸಿಲುಕಿದವರನ್ನ ಮೇಲಕ್ಕೆತ್ಕೊಂಡು ಏರ್ಲಿಫ್ಟ್ ಮಾಡುವಂತಹ ಕೆಲಸ ಆಗ್ತಾ ಇದೆ. ನೋಡಿ, ಇದೇ ಕಟ್ಟಡ ಅಲ್ಲಿದ್ದವರನ್ನ ರಕ್ಷಣೆ ಮಾಡಿ ಫ್ರಾಕ್ಷನ್ ಆಫ್ ಸೆಕೆಂಡ್ನಲ್ಲಿಯೇ ಇಡೀ ಕಟ್ಟಡವೇ ಸಂಪೂರ್ಣವಾಗಿ ನೆಲಸಮ ಹೋಗುತ್ತೆ, ಕುಸಿದು ಬೀಳುತ್ತೆ, ನೀರಿನೊಂದಿಗೆ ಕೊಚ್ಕೊಂಡು ಹೋಗುತ್ತೆ. ಆ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಕಟ್ಟಡದ ಕೆಳಗೆ ಮಳೆ ನೀರು ಯಾವ ಪ್ರಮಾಣದಲ್ಲಿ ಹರಿತಾ ಇದೆ ಅನ್ನೋದನ್ನು ನೋಡ್ತಾ ಇದ್ದೀರಿ. ಬೋರ್ಗರೆದು ಹರಿತಾ ಇದೆ. ಆರಂಭ ಆಗ್ಬಿಟ್ರೆ ಜಮ್ಮು ಕಾಶ್ಮೀರದಲ್ಲಿ ಈ ಪರಿಸ್ಥಿತಿ ಸಾಮಾನ್ಯ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಯಾವ ರೀತಿ ಪ್ರವಾಹ ಪರಿಸ್ಥಿತಿ ಜಮ್ಮು ಕಾಶ್ಮೀರದಲ್ಲಿ ಸೃಷ್ಟಿಯಾಗಿದೆ ಅಂತೇಳಿ. ಈ ಕಟ್ಟಡದಲ್ಲಿ ಹಲವಾರು ಜನ ಸಿಲುಕಿಕೊಂಡಿರ್ತಾರೆ. ಅವರನ್ನು ಹೆಲಿಕಾಪ್ಟರ್ ಮೂಲಕ ಏರ್ಲಿಫ್ಟ್ ಮಾಡುವಂತಹ ಕೆಲಸ ಆಗುತ್ತೆ. ಹೆಲಿಕಾಪ್ಟರ್ ಹಾರಿ ಕೆಲವೇ ಸೆಕೆಂಡಿಗೆ ಈ ಕಟ್ಟಡ ಸಂಪೂರ್ಣವಾಗಿ ಕುಸಿದು ಬೀಳುತ್ತೆ. ನೀರಿನ ಫೋರ್ಸಿಗೆ ನೀರು ಯಾವ ಪ್ರಮಾಣದಲ್ಲಿ ಹರಿತಾ ಇದೆ ಅನ್ನೋದನ್ನು ನೋಡ್ತಾ ಇದ್ದೀರಿ. ಒಂದು ಕಡೆ ಕಟ್ಟಡ ಕುಸಿಯುವಂತಹ ದೃಶ್ಯ, ಮತ್ತೊಂದು ಕಡೆ ಆ ಕಟ್ಟಡದಲ್ಲಿ ಸಿಲುಕಿಕೊಂಡವರನ್ನ ಏರ್ಲಿಫ್ಟ್ ಮಾಡ್ತಾ ಇರುವಂತಹ ದೃಶ್ಯ. ಇದು ಜಮ್ಮು ಕಾಶ್ಮೀರದಲ್ಲಿ ಸಿಲುಕಿಕೊಂಡವರನ್ನ ಯಾವ ರೀತಿ ರಕ್ಷಿಸ್ತಿದ್ದಾರೆ ಅನ್ನೋದನ್ನು ತೋರಿಸ್ತಾ ಇದೆ. ನಿರಂತರವಾಗಿ ಮಳೆ ಆಗ್ತಾ ಇದೆ, ಮೇಘಸ್ಫೋಟ ಆಗ್ತಾ ಇದೆ. ಅದರ ಪರಿಣಾಮ ಈ ರೀತಿಯ ಪರಿಸ್ಥಿತಿ ಸೃಷ್ಟಿಯಾಗಿರುವಂಥದ್ದು. ಕಳೆದ 15 ದಿನಗಳಿಂದಲೂ ಕೂಡ ಇದೇ ರೀತಿಯ ಪರಿಸ್ಥಿತಿ. ಒಂದು ಕಡೆ ಭೂಕುಸಿತ ಆಗ್ತಾ ಇದೆ, ಮತ್ತೊಂದು ಕಡೆ ಅಬ್ಬರದ ನೀರು ಎಲ್ಲವನ್ನೂ ಕೂಡ ಕೊಚ್ಕೊಂಡು ಹೋಗ್ತಾ ಇದೆ. ಜಮ್ಮು ಕಾಶ್ಮೀರದ ಈ ಪ್ರವಾಹ ಪರಿಸ್ಥಿತಿಯಲ್ಲಿರುವಂತಹ ಭಾಗದ ಜನರ ಗೋಳು ಹೇಳತೀರದಾಗ್ಬಿಟ್ಟಿದೆ. ಪ್ರತಿನಿತ್ಯವೂ ಕೂಡ ನರಕ ಆಗಿ ಹೋಗ್ಬಿಟ್ಟಿದೆ. ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಯಾವ ಪ್ರಮಾಣದಲ್ಲಿ ನೀರು ಎಲ್ಲವನ್ನೂ ಕೂಡ ಕೊಚ್ಕೊಂಡು ಹೋಗ್ತಾ ಇದೆ ಅಂತ ಹೇಳಿ. ಆ ನೀರಿನ ರಭಸಕ್ಕೆ ದೇವಸ್ಥಾನಗಳು, ರಸ್ತೆಗಳು ಯಾವುದೂ ಲೆಕ್ಕಕ್ಕಿಲ್ಲ. ಎಲ್ಲವನ್ನೂ ಕೂಡ ಕ್ಷಣಾರ್ಧದಲ್ಲಿಯೇ ಎಳೆದುಕೊಂಡು ಹೋಗ್ತಾ ಇರುವಂಥದ್ದು. ಮತ್ತೊಂದು ಕಡೆ ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಮಾತಾ ವೈಷ್ಣೋದೇವಿ ದೇಗುಲಕ್ಕೆ ಹೋಗುವಂತಹ ಮಾರ್ಗ ಕೂಡ ಹಾಳಾಗಿದೆ. ಹಾಗಾಗಿ ಪ್ರವಾಸಿಗರು, ಭಕ್ತರು ಈಗ ಅತಂತ್ರ ಪರಿಸ್ಥಿತಿಯಲ್ಲಿ ಸಿಲುಕಿಕೊಳ್ಬೇಕಾದಂತಹ ಪರಿಸ್ಥಿತಿ. ಸೇತುವೆಗಳು, ರಸ್ತೆಗಳು, ದೇವಾಲಯಗಳು, ಕಟ್ಟಡಗಳು ಎಲ್ಲವನ್ನೂ ಕೂಡ ಅಬ್ಬರದ ನೀರು, ರಕ್ಕಸ ಗಾತ್ರದ ನೀರು ಆಪೋಷಣವನ್ನು ಪಡೆದುಕೊಂಡಿದೆ.